ಸ್ನೇಹಿತರೆ, ಟಾಪ್ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟಿರೋದು ಡಿಫ್ರೆನ್ಸಿಯೇಷನ್ ಸ್ವರಾಜ್ 735 FE ಮತ್ತು ಎಕ್ಸ್ ಟಿ ಬಂದ್ಬಿಟ್ಟು ನಿಮಗೆ ಒಂದು 40 HP ಕ್ಯಾಟಗರಿ ಟ್ರ್ಯಾಕ್ಟರ್ ಬರುತ್ತೆ. FE ಬಂದ್ಬಿಟ್ಟು ಒಂದು ನಿಮಗೆ 39 HP ಕ್ಯಾಟಗರಿ ಬರುತ್ತೆ. ಎರಡು F735 ಅಂತಲೇ ಮಾಡಲು ಸ್ನೇಹಿತರೆ. HP ನಿಮಗೆ 1 HP ಕ್ಯಾಟಗರಿಲಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದಾದರೆ ನಿಮಗೆ 3307 CC ಬರುತ್ತೆ XT. FE ಆದರೆ ನಿಮಗೆ 2700 ಒಂದು 600 CC ಅಷ್ಟು ನಿಮಗೆ XT ಜಾಸ್ತಿ ಬರುತ್ತೆ. ಹಾಗೆ ಬೇರೆ ಚೇಂಜಸ್ ಏನಿಲ್ಲ ಸ್ನೇಹಿತರೆ. ನಿಮಗೆ ಇಂಜಿನ್ ವಾಯ್ಸು ಮಾತ್ರ ಚೇಂಜಸ್ ಬರುತ್ತೆ, HP ವಾಯ್ಸ್ ಮತ್ತು ಇಂಜಿನ್ ವಾಯ್ಸು. ಅದು ಬಿಟ್ಟರೆ ಟೈರ್ ಸೈಜು, ಬೇರೆ ಇನ್ಲೈನ್ ವಾಟರ್ ಕೂಲ್ಡ್ ಇಂಜಿನ್ ಬರುತ್ತೆ ಸ್ನೇಹಿತರೆ. ಸಿಂಗಲ್ ಪೀಸ್ ಟುಡ್ ಲಾಕ್ ಒಂದೇ ಬರುತ್ತೆ, ನೋಡ್ತಾ ಹೋಗ್ಬೋದು. ಅದರಲ್ಲೂ ಕೂಡ ಅಷ್ಟೇ ಹೊಸದಾಗಿ ನ್ಯೂ ಶೇಪ್ ಚೇಂಜ್ ಆಗಿರೋದ್ರಿಂದ ಈ ಸಿಂಗಲ್ ಪೀಸ್ ಟುಡ್ ಲಾಕ್ ಒಂದಿಗೆ ಬರುತ್ತೆ. ಎರಡರಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಫ್ರಂಟಲ್ಲಿ ನೋಡಿದ್ರೆ ಹಲೋಜನ್ ಹೆಡ್ ಲ್ಯಾಂಪ್ಸ್ ಮತ್ತು ಸ್ವರಾಜ್ನ ಹೊಸದಾಗಿ ಲೋಗೋ ಚೇಂಜಸ್ ಮಾಡಿದ್ದಾರೆ. ಸ್ವಲ್ಪ ಕರ್ವ್ ಶೇಪಲ್ಲಿ ಲೋಗೋ ನೋಡ್ತಾ ಹೋಗ್ಬೋದು, ಗೊತ್ತಾಗುತ್ತೆ ನಿಮಗೆ. ಹಳೆ ಟ್ಯಾಕ್ಟರ್ ನೋಡಿ, ಹೊಸ ಟ್ಯಾಕ್ಟರ್ಗಳು ನೋಡ್ತಾ ಹೋಗ್ಬೋದು. 3 ಸಿಲಿಂಡರ್ ಇಂಜಿನ್ನೇ ಬರುತ್ತೆ ಸ್ನೇಹಿತರೆ. ಎರಡರಲ್ಲೂ ಕೂಡ ನೋಡ್ಬೋದು. 3 ಸಿಲಿಂಡರ್ ಇಂಜಿನ್, ಬಾಸ್ ಇನ್ಲೈನ್ ಫ್ಯೂಯಲ್ ಪಂಪು, ಹಾಗೆ ಸಿಂಗಲ್ ಡೀಸೆಲ್ ಫಿಲ್ಟರು, ಹಾಗೆ ವಾಟರ್ ಸಪ್ರೇಟರ್ ಕೊಟ್ಟಿದ್ದಾರೆ. ನಿಮಗೆ ಏನಾರು ಡೀಸೆಲಲ್ಲಿ ಟ್ಯಾಂಕಲ್ಲಿ ಏನಾರು ವಾಟರ್ಸ್ ಏನಾರು ಇದು ಇಂಟ್ಯಾಕ್ ಆದರೆ ನಿಮಗೆ ಅದು ಸಪ್ರೇಟ್ ಮಾಡಿಬಿಡುತ್ತೆ ಸ್ನೇಹಿತರೆ. ಹಾಗೆ ಇದು ಪವರ್ ಸ್ಟೀರಿಂಗ್, ಹೈಡ್ರೋಲಿಕ್ ಆಯಿಲ್, ಇದು ರಿಸರ್ವೈರು. ಫ್ರಂಟಲ್ಲಿ ದೊಡ್ಡದಾಗಿ ರೇಡಿಯೇಟರ್ ಕೊಟ್ಟಿದ್ದಾರೆ. ಈ ಕಡೆ ನೋಟು ಆಲ್ಟರ್ನೇಟರ್. ಹಾಗೆ ಇದು ಪಂಪು ಸ್ನೇಹಿತರೆ. ನಿಮಗೆ ಪವರ್ ಸ್ಟೀರಿಂಗ್ ಪಂಪು ಮತ್ತು ಹೈಡ್ರೋಲಿಕ್ ಪಂಪ್ ಕೊಟ್ಟಿದ್ದಾರೆ. ಇದು ಹೈಡ್ರೋಲಿಕ್ ಫಿಲ್ಟರು. ಹಾಗೆ ಇದರಲ್ಲೂ ನೋಡ್ತಾ ಹೋಗ್ಬೋದು ನೀವು ಸ್ನೇಹಿತರೆ. ಫ್ರಂಟಲ್ಲಿ ದೊಡ್ಡದಾಗಿ ಗ್ರಿಲ್ ಕೊಟ್ಟಿದ್ದಾರೆ. ಕೂಲೆಂಟ್ ರಿಸರ್ವಾಯರು, ಆಯಿಲ್ಲು ನಿಮಗೆ 500 ಅವರ್ಸ್ ಒಂದು ಸತಿ ಚೇಂಜ್ ಮಾಡೋದು. ಪವರ್ ಸ್ಟೀರಿಂಗ್. ಇದರಲ್ಲೂ ಕೂಡ ನಿಮಗೆ 3 ಸಿಲಿಂಡರ್ನ ಒಂದು ಇಂಜಿನ್ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಇದರಲ್ಲೂ ಕೂಡ ಸಿಂಗಲ್ ಡೀಸೆಲ್ ಫಿಲ್ಟರು, ವಾಟರ್ ಸಪ್ರೇಟರ್ ಕೊಟ್ಟಿದ್ದಾರೆ. ನೋಡ್ತಾ ಹೋಗ್ಬೋದು. ಆಯಿಲ್ ಬಾತ್ ಏರ್ ಫಿಲ್ಟರ್ಸ್ ಒಂದೇ ಬರುತ್ತೆ ಸ್ನೇಹಿತರೆ. HP ನಿಮಗೆ ಒಂದು HP ಕಮ್ಮಿ ಆಗುತ್ತೆ ಸ್ನೇಹಿತರೆ, ಅಷ್ಟೇ, ಇನ್ನೇನಿಲ್ಲ, ಚೇಂಜಸ್ ಏನಿಲ್ಲ. ನಿಮಗೆ ಒಂದು HP ನಿಮಗೆ ಏನಾಗುತ್ತೆ. ಸ್ವರಾಜ್ 735 XTಗೂ FEಗೂ ಸೇಮ್ ನಿಮಗೆ ಕ್ಯಾಟಗರಿಲಿ 40 HP ಕ್ಯಾಟಗರಿನೇ ಬರುತ್ತೆ. ಅದೊಂದು 39 HP ಔಟ್ಪುಟ್ ಪ್ರೊವೈಡ್ ಮಾಡುತ್ತೆ. ನಿಮ್ಗೆ ಅಲ್ಲೊಂದು 10 HP ಔಟ್ಪುಟ್ ಪ್ರೊವೈಡ್ ಮಾಡುತ್ತೆ. ಹಾಗೆ ಇದು ಬಂದುಬಿಟ್ಟು ನಿಮಗೆ 180 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೊಂದು ನಿಮಗೆ 115 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಇದರಲ್ಲಿ 6x16 ಸೆಕ್ಷನ್ ಸಿಗುತ್ತೆ ಫ್ರಂಟಲ್ಲಿ. ಇದರಲ್ಲೂ ಕೂಡ ನಿಮಗೆ ಗುಡ್ಡಿಯರ್ನ ಟೈರ್ ಸೈಜ್ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ ಅಂದರೆ 6x16 ಸೆಕ್ಷನ್ನೇ ಗುಡ್ಡಿಯರ್ ಕೊಟ್ಟಿದ್ದಾರೆ. ಆದರೆ ಇದರಲ್ಲಿ ಅದರ ನಿಮಗೆ ಅಪೋಲೋ ಟೈರ್ ಸೆಕ್ಷನ್ ಕೊಟ್ಟಿದ್ದಾರೆ. ಬ್ಯಾಕಲ್ಲಿ ನೋಡೋದಾದ್ರೆ ನಿಮಗೆ ಗುಡ್ಡಿಯರ್ ಅಂತ ನಿಮಗೆ 13.6, ಇದರಲ್ಲೂ ಕೂಡ 13.6 ಸೆಕ್ಷನ್. ಇದರಲ್ಲಾದರೂ ನಿಮಗೆ ಇದರಲ್ಲೂ ಕೂಡ 13.6 ಸೆಕ್ಷನ್ ಟೈರ್ ಸೈಜ್ ಕೊಟ್ಟಿದ್ದಾರೆ. ಚೇಂಜಸ್ ಏನು ಮಾಡಿಲ್ಲ ಅಂತ, ಮೇಜರ್ ಚೇಂಜಸ್ ಏನಿಲ್ಲ. ಹಾಗೆ ನಿಮಗೆ ಇಂಜಿನ್ ವಾಯ್ಸ್ ಏನೂ ಚೇಂಜಸ್ ಇಲ್ಲ. ಎಕ್ಸ್ಟೀರಿಯರ್ಸ್ ವೈಸು ಸ್ವಲ್ಪ ಚೇಂಜಸ್ ಏನು ಬರೋದಿಲ್ಲ ಸ್ನೇಹಿತರೆ. ಹಾಗೆ ನೋಡ್ತಾ ಹೋಗ್ಬೋದು. ಎರಡೂ ಕೂಡ ಏ ಟೈಮ್ ನೋಡ್ತಿದ್ದೆ ಸಿಂಗಲ್ ಫ್ರಂಟಲ್ಲಿ ಬಳಿ ಹೇಗಿದೆ ಅಂತ. ಹಾಗೆ ನಿಮಗೆ PTOದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಸ್ನೇಹಿತರೆ. ಪವರ್ ಸ್ಟೀರಿಂಗ್ ಅಂತ ಹೇಳಿದರೆ ಎಲ್ಲಿ ಚೇಂಜಸ್ ಪವರ್ ಸ್ಟೀರಿಂಗು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಬಾಕ್ಸ್ ಇದೆ, ಸ್ಟೀರಿಂಗ್ ಬಾಕ್ಸ್. ಇದು ಸ್ಟೀರಿಂಗ್ ಬಾಕ್ಸಲ್ಲಿ ಏನೋ ಆಗಿದೆ. ಇಲ್ಲಿಂದ ಆಯಿಲು ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ಒಂದು ಪೈಪ್ ಕೊಟ್ಟಿದೆ. ಇದು ಏನಾಗಿದೆ, ಹೈಡ್ರೋಲಿಕ್ ಕನೆಕ್ಷನ್ ಆಗಿದೆ. ಹೈಡ್ರೋಲಿಕ್ ಕನೆಕ್ಷನ್ ಆಗಿಬಿಟ್ಟು ಇಲ್ಲಿ ನಿಮಗೆ ಪವರ್ ಸ್ಟೀರಿಂಗಿಗೆ ಪಂಪಿಗೆ ಹೋಗುತ್ತೆ. ಪಂಪಿಂದ ನಿಮಗೆ ಇದು ಆಪ್ರೇಟ್ ಆಗುತ್ತೆ ಸ್ನೇಹಿತರೆ. ಸ್ಟೇರಿಂಗ್ ಮೋಡ್ಸ್ ನೋಡ್ಬೋದು. ಇದರಿಂದ ಇದಾಗ್ಬಿಟ್ಟು ಇದು ಆಗುತ್ತೆ. ಹಾಗೆ ಹೈಡ್ರೋ ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದ್ರೆ ಸ್ನೇಹಿತರೆ, ಎರಡರಲ್ಲೂ ನಿಮಗೆ 1700 kg ಹೈಡ್ರೋ ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. ಮೇಜರ್ ಚೇಂಜಸ್ ಅಂತ ಏನು ಮಾಡಿಲ್ಲ ಸ್ನೇಹಿತರೆ, ನೋಡ್ತಾ ಹೋಗ್ಬೋದು. ಸ್ವರಾಜ್ 735 XT ಮತ್ತು FEಗೆ ನಿಮಗೆ ಎರಡು ಒಂದು 30 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗಿರುತ್ತೆ. ಹಾಗೆ ಡೈಮೆನ್ಷನ್ಸ್ ಬಗ್ಗೆ ನೋಡ್ತಾರೆ, ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ತಗೋಬೋದು. XT FE ಫ್ರಂಟಲ್ಲಿ ಎರಡು ಹಲೋಜನ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಡೀಸೆಲ್ ಫಿಲ್ಟರ್ಸ್ ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಬಗ್ಗೆ ನೋಡ್ತಾ ಹೋಗ್ಬೋದು. ಹಾಗೆ ನಿಮಗೆ ಇದರಲ್ಲಿ ಪಾರ್ಷಿಯಲಿ ಕಾನ್ಸ್ಟೆಂಟ್ ಮೆಶ್ನ ಗೇರ್ ಬಾಕ್ಸ್ ಬರುತ್ತೆ. ಸ್ಲೈಡಿಂಗ್ ಮೆಶ್ ಕೂಡ ಆಪ್ಷನ್ ಇದೆ ಸ್ನೇಹಿತರೆ. ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಪಾರ್ಷಿಯಲಿ ಕಾನ್ಸ್ಟೆಂಟ್ ಮೆಶ್ನ ಗೇರ್ ಬಾಕ್ಸ್ ಬರುತ್ತೆ. ಹಾಗೆ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ. ಮೀಟರು, ಹಾಗೆ ಟೆಂಪ್ರೇಚರ್ ನೋಡ್ತಾ ಹೋಗ್ಬೋದು.
ಫ್ಯೂಯಲ್ ಗೇಜು, ಈ ಕಡೆ ಏಜ್ ಗೇಜು, RPM ಗೇಜು, ಫ್ಯೂಯಲ್ ಗೇಜು, ಹಾಗೆ ಈ ಕಡೆ ಇಂಡಿಕೇಷನ್ಸ್ಗಳು, ಈ ಕಡೆ ಬ್ಯಾಟ್ರಿ ಇಂಡಿಕೇಷನ್, ಈ ಕಡೆ ಇಂಜಿನ್ ಇಂಡಿಕೇಷನ್, ಫೋನ್ ಇಂಡಿಕೇಟರ್ಸ್, ಹಾಗೆ ಚಾರ್ಜಿಂಗ್ ಸಾಕೆಟ್ ಕೂಡ ನಿಮಗೆ ರೈಟ್ ಸೈಡ್ ಅಮೌಂಟ್ ಕೊಟ್ಟಿದ್ದಾರೆ. ಇದು ಹೈಡ್ರೋಲಿಕ್ ಡಿಪ್ ಆ್ಯಂಡ್ ಆಫ್ ಕಂಟ್ರೋಲ್ ಸ್ನೇಹಿತರೆ. ಆಯಿಲ್ ಎಂಬಲ್ಸ್ ಡಿಸ್ಪ್ಲೇಸ್ ಅಲ್ಲಿಗೆ ಬರುತ್ತೆ ಸ್ನೇಹಿತರೆ. ಎರಡೂ ಕೂಡ ನಿಮಗೆ ನೋಡ್ತಾ ಹೋಗ್ಬೋದು. ಸ್ವರಾಜ್ 735 XT ಮತ್ತು FEE ಬಂದುಬಿಟ್ಟು ಒಂದು 40 HP ಅಥವಾ 39 HP ಕ್ಯಾಟಗರಿ ಅಥವಾ ಹೇಳ್ತಾ ಹೋಗ್ಬೋದು ನಿಮಗೆ. FEE XT ಬ್ರ್ಯಾಂಡ್ ಅಪಾಸಿಟ್ ಇರೋದ್ರಿಂದ ನಿಮಗೆ ಇದರಲ್ಲಿ 3 ಸ್ಟಾರ್ ಇದರಲ್ಲೂ ಕೂಡ ಸಿನ್ಸ್ 1974 ಮ್ಯಾನುಫ್ಯಾಕ್ಚರ್ ಆಗ್ತಾ ಬರ್ತಾ ಇದೆ. ಹಾಗೆ ಟ್ರ್ಯಾಕ್ಟರ್ ಅಂತಲೇ ಹೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಎರಡು ನೋಡಿದ್ರೆ ನಿಮಗೆ ಒಂದು ಅಂತಲೇ ಹೇಳ್ತಾ ಹೋಗ್ಬೋದು. ಸ್ವರಾಜ್ 735 FEE ಸ್ನೇಹಿತರು ನಿಮಗೆ 400 ಗಂಟೆಗೆ ಸರ್ವಿಸ್ ಇದೆ. XT ಕೂಡ 400 ಗಂಟೆಗೆ ಸರ್ವಿಸ್ ಇದೆ. XT ಏನಾಗುತ್ತೆ ಸ್ನೇಹಿತರೆ, ನಿಮಗೆ ಆಯಿಲ್ ಇಂಡಸ್ಟ್ರಿ ಬ್ರೇಕ್ ಬರುತ್ತೆ. FEE ಏನಾಗುತ್ತೆ ಅಂದರೆ ಡೈ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಟೈರ್ ಸೈಜ್ ಎಲ್ಲ ನಿಮಗೆ ಸೇಮ್ ಇದೆ, ವಿಡಿಯೋದಲ್ಲಿ ಹೇಳಿದಿರ ಹಾಗೆ ಇಂಜಿನಲ್ಲಿ ಸ್ವಲ್ಪ ಚೇಂಜಸ್ ಇದೆ. XTಗೆ ಏನಾಗುತ್ತೆ ಅಂದರೆ 3307 cc ಬರುತ್ತೆ. ಆದರೆ FEEಗೆ 2734 cc, ಒಂದು 600 cc ಅಷ್ಟು ಕಮ್ಮಿ ಬರುತ್ತೆ FEEಗೆ. HP ಬಂದ್ಬಿಟ್ಟು ಒಂದು 39 HP ಕ್ಯಾಟಗರಿ, ಇದಾದ ನಿಮ್ಗೆ ಒಂದು 40 HP ಕ್ಯಾಟಗರಿ ಟ್ರ್ಯಾಕ್ಟರ್ ಆಗುತ್ತೆ ಸ್ನೇಹಿತರೆ. ಸರ್ವಿಸ್ ಇಂಟರ್ವಲ್ಸ್ ಹೇಳ್ದಂಗೆ ನಿಮಗೆ ಒಂದು 400 hours ವರೆಗೆ ಸರ್ವಿಸ್ ಇಂಟರ್ವಲ್ಸ್. ಈಗ ಹೊಸದಾಗಿ ಜುಲೈ ಲಾಂಚ್ ಆಗೋದು ನ್ಯೂ ಶೇಪ್ ಮೆಟಲ್ ಅಂತ. ಇದು 6 ವರ್ಷಗಳ ವಾರಂಟಿ ಇದೆ ಸ್ನೇಹಿತರೆ. ಹಾಗೆ 12 voltsನ ಚಾರ್ಜಿಂಗ್ ಸಾಕೆಟ್, 12 volts ಬ್ಯಾಟ್ರಿ, 88 ಆಫ್ ಏಜ್. ಹಾಗೆ ಮೈಲೇಜ್ ಬಗ್ಗೆ ನೋಡ್ತಾರೆ ಸ್ನೇಹಿತರೆ, 3 ಲೀಟ್ರು ಇಂದ 3.5 ಲೀಟ್ರು ಪ್ರತಿ ಉಕ್ಕಿಗೆ ತೊಗೊಳುತ್ತೆ 1 ಗಂಟೆಗೆ. ರೋಟೋವೇಟರ್ ಒಂದು ನಿಮಗೆ 3 ಲೀಟ್ರ್ ತೊಗೊಳುತ್ತೆ. ಅರೌಂಡ್ ಒಂದು 100 ರಿಂದ 200 ml ಡಿಫ್ರೆನ್ಸ್ ಆಗ್ಬೋದು FEEಗೂ XTಗೂ. ಅದೇ ನಿಮಗೆ ರೋಡಲ್ಲಿ ನೋಡೋದಾರೆ ಸ್ನೇಹಿತರೆ. ಆಮೇಲೆ 8 ರಿಂದ 10 ಕಿಲೋಮೀಟರ್ನಷ್ಟು ಮೈಲೇಜ್ ಸಿಗುತ್ತೆ. ಹಾಗೆ ಪೆಟ್ರೋಲ್ ಟೈಪ್ ಆಯಿಲ್ ಮತ್ತು ಏರ್ ಫಿಲ್ಟರ್ಸು, ಪ್ಯಾರಲಲ್ಲಿ ಕಾನ್ಸ್ಟೆಂಟ್ ಮೆಷಿನ್, 8 ಫಾರ್ವರ್ಡ್ 2 ರಿವರ್ಸ್ ಸ್ನೇಹಿತರೆ. ಎರಡರಲ್ಲೂ ಸ್ಲೈಡಿಂಗ್ ಮೆಷಿನ್ ನಿಮ್ಗೆ ಆಪ್ಷನ್ ಇದೆ ಸ್ನೇಹಿತರೆ. ಬೇಕು ಅಂದರೆ XTಗೂ ಮತ್ತು FEEಗೂ. ಇದರಲ್ಲಿ ನಿಮಗೆ ಸೆಂಟರ್ ಶಿಫ್ಟ್ ಬರುತ್ತೆ. ಅದರಲ್ಲಿ ನಿಮಗೆ ಸೈಡ್ ಶಿಫ್ಟ್ ಬೇಕಾದ್ರೆ ಆಪ್ಷನ್ ಇದೆ ಸ್ನೇಹಿತರೆ. ಹಾಗೆ ಹೈಡ್ರೋಲ್ ಲಿಫ್ಟಿಂಗ್ ಕೆಪಾಸಿಟಿ ನೋಡಿದರೆ 1200 kg ಹೈಡ್ರೋಲ್ ಲಿಫ್ಟಿಂಗ್ ಕೆಪಾಸಿಟಿ ಇದೆ. ಹಾಗೆ 3 ಪಾಯಿಂಟ್ ಸೆನ್ಸಿಂಗ್ ಬ್ರಾಕೆಟ್ ಕೂಡ ಇದೆ ಎರಡರಲ್ಲೂ. ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಅವ್ರದ್ದು ಆಟೋಗ್ರಾಫ್ ಕೂಡ ಸಿಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಶೋರೂಮ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಒತ್ತಿ. ಟಾಪ್ ಗೇರ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಸ್ನೇಹಿತರೆ, ಮರಿಬೇಡಿ. ಹಾಗೆ ಇನ್ನೂ ಹೆಚ್ಚಿನ ಯಾವುದೇ ಟ್ರ್ಯಾಕ್ಟರ್ ಮಾಹಿತಿ ಬೇಕು ಅನ್ನೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ, ತಿಳಿಸ್ಕೊಡಿ. ಗ್ರೌಂಡ್ ಕ್ಲಿಯರ್ಸ್ ಬಗ್ಗೆ ನೋಡಿದ್ರೆ ಸ್ನೇಹಿತರೆ, ಒಂದು ನಿಮಗೆ 385 mm ಬರುತ್ತೆ. ಹಾಗೆ ಲೆಂತ್ ನೋಡಿದರೆ 3450 mm. ವಿಡ್ತ್ ಅಗಲ ನೋಡಿದರೆ ನಿಮಗೊಂದು 6 ಅಡಿ ತನಕ ಬರುತ್ತೆ. 5.5 6 ಅಡಿ ತನಕ ಅಗಲ ಬರುತ್ತೆ ಸ್ನೇಹಿತರೆ. ನಿಮಗೆ 2090 mm ಅಗಲ ಬರುತ್ತೆ ಸ್ನೇಹಿತರೆ. ವಿಡ್ತ್ ನೋಡಿದರೆ ಹೇಳಿದ್ನಲ್ಲ ಸ್ನೇಹಿತರೆ, ವಿಡ್ತ್